ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕಿನಲ್ಲಿ ಆಡಿದವರು ಯಾರು ಮತ್ತು ಗೆದ್ದವರು ಯಾರು, ಮತ್ತು ಈ ಟಾಸ್ಕಿನಲ್ಲಿ ಧನುಷ್ ಅವರು ಒಂದು ಬಿಗ್ ಮಿಸ್ಟೇಕ್ ಮಾಡಿದ್ದಾರೆ. ಆ ಮಿಸ್ಟೇಕ್ ನಿಂದ ಧನುಷ್ ಅವರು ಕ್ಯಾಪ್ಟನ್ಸಿ ಕಳ್ಕೊತಾರ ಅಥವಾ ಇಲ್ಲ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಕೊನೆ ಕ್ಯಾಪ್ಟನ್ಸಿ ಟಾಸ್ಕ್ ಬಿಗ್ ಬಾಸ್ ಅವರು ನೀಡಿದ್ದಾರೆ. ಇದನ್ನು ಆಡುತ್ತಿರುವವರು ಧನುಷ್ ಮತ್ತು ಅಶ್ವಿನಿ ಗೌಡ ಅವರು. ಈ ಟಾಸ್ಕ್ ಅನ್ನು ಬಿಗ್ ಬಾಸ್ ಅವರು ಫಜಲ್ ಟಾಸ್ಕ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಐತಿ ಅಂದ್ರೆ, ನೀವು ಇಮೇಜ್ ನಲ್ಲಿ ನೋಡುತ್ತಿರಬಹುದು, ಒಂದಿಷ್ಟು ಕಟ್ಟಿಗೆ ತುಂಡುಗಳಿವೆ. ಅದರಲ್ಲಿ ಒಂದರಲ್ಲಿ ಚಾಕು ಇದೆ. ಆ ಚಾಕುವನ್ನು ಕೆಳಗಡೆ ತರಬೇಕು. ನಿಮಗೆ ಫಜಲ್ ಟಾಸ್ಕ್ ಯಾವ ರೀತಿ ಇರುತ್ತೆ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಕಟ್ಟಿಗೆ ಇರುವ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ತುಂಡನ್ನು ಕೆಳಗಡೆ ರಂಧ್ರದ ಮೂಲಕ ತರಬೇಕು. ಈ ರೀತಿ ಇರುತ್ತದೆ ಟಾಸ್ಕ್. ಎರಡನೇ ಸ್ಟೆಪ್ ನಲ್ಲಿ ತಂದ ಚಾಕುವಿನಿಂದ ಹಗ್ಗವನ್ನು ಕೊಯ್ದರೆ ಅಲ್ಲಿ ಲಾಸ್ಟ್ ಕ್ಯಾಪ್ಟನ್ ಎಂಬ ಬೋರ್ಡ್ ಅನ್ನು ಬೀಳುತ್ತದೆ. ಈ ರೀತಿ ಟಾಸ್ಕ್ ಇರುತ್ತದೆ. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಮೊದಲು ಕಂಪ್ಲೀಟ್ ಮಾಡಿದರು ಧನುಷ್ ಅವರು. ಧನುಷ್ ಅವರು ಲಾಸ್ಟ್ ಕ್ಯಾಪ್ಟನ್ ಎಂದು ಅನೌನ್ಸ್ ಆಗುತ್ತದೆ. ಆದರೆ ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಕರೆದಿ ಲಿವಿಂಗ್ ಏರಿಯಾದಲ್ಲಿ ಕೂರಿಸುತ್ತಾರೆ. ಆದ ನಂತರ ಧನುಷ್ ಅವರು ಯಾವ ಮಿಸ್ಟೇಕ್ ಮಾಡಿದ್ದಾರೆ ಎಂದು ಟಿವಿಯಲ್ಲಿ ತೋರಿಸುತ್ತಾರೆ. ಧನುಷ್ ಅವರು ಯಾವ ಮಿಸ್ಟೇಕ್ ಮಾಡಿದ್ದಾರೆ ಎಂದರೆ, ರೂಲ್ಸ್ ಪ್ರಕಾರ ಕಟ್ಟಿಗೆ ತುಂಡುಗಳನ್ನು ತಿರುಗಿಸುವಂತಿಲ್ಲ ಮತ್ತು ಸ್ಥಳಾಂತರಿಸುವಂತಿಲ್ಲ. ಈ ರೀತಿ ರೂಲ್ಸ್ ಇತ್ತು. ಆದರೆ ಧನುಷ್ ಅವರು ಕೊನೆಯ ಚಾಕು ಇರುವ ಕಟ್ಟಿಗೆ ತುಂಡನ್ನು ತಿರುಗಿಸಿ ಹೊರಗಡೆ ತೆಗೆಯುತ್ತಾರೆ. ಇದನ್ನು ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಟಿವಿಯಲ್ಲಿ ತೋರಿಸುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಮೊದಲನೇ ಪ್ರೋಮೋ ಬಗ್ಗೆ ಅಪ್ಡೇಟ್. ವೀಕ್ಷಕರೇ, ನಾನು ಮುಂದಿನ ವಿಡಿಯೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತೊಮ್ಮೆ ಆಡಿಸಿದಾರ, ಅಥವಾ ಧನುಷ್ ಅವರನ್ನೇ ಕ್ಯಾಪ್ಟನ್ ಆಗಿ ಮಾಡಿದ್ದಾರ, ಅಥವಾ ಧನುಷ್ ಅವರು ಮಾಡಿದ ತಪ್ಪಿನಿಂದ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಮತ್ತು ಕೊನೆಯ ಕ್ಯಾಪ್ಟನ್ ಧನುಷ್ ಅಥವಾ ಅಶ್ವಿನಿ ಗೌಡ ಈ ಇಬ್ಬರಲ್ಲಿ ಯಾರಾಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.